ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿ. ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಕಾಡಿಗಾನಹಳ್ಳಿಯಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಗ್ರಾಮಸ್ಥರೆಲ್ಲರೂ ಸೇರಿ ಪಕ್ಷಭೇದ ಮರೆತು ಸಂವಿಧಾನ ಶಿಲ್ಪಿಗೆ ಬಹುಪರಾಗ್ ಹೇಳಿದರು. ಅತ್ಯಂತ ಸುಂದರ ವಿನ್ಯಾಸದ ವಿದ್ಯುತ್ ಮತ್ತು ಬಲೂನ್ ಅಲಂಕಾರದೊಂದಿಗೆ ಅಂಬೇಡ್ಕರ್ ಪುತ್ಥಳಿ ರಾರಾಜಿಸಿತ್ತು. ಸಮಾನತೆಯ ದೇವರಾದ ಅಂಬೇಡ್ಕರ್ ಹೆಸರಿನಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಹಾಡುತ್ತಾ ಕುಣಿಯುತ್ತಾ ಯುವಕರು ಸಂಭ್ರಮಿಸಿದರು. ದೇಶದಲ್ಲಿ ನಮ್ಮನ್ನು ತಲೆ ಎತ್ತಿ ಬದುಕುವಂತೆ ಮಾಡಿದ ಅಂಬೇಡ್ಕರ್ ಅವರು ನಮಗೆ ದೇವರಿಗಿಂತಲೂ ಹೆಚ್ಚು. ಜನರು, ಊರಿನ ಮುಖಂಡರು ಯಾವುದೇ ಭೇದವಿಲ್ಲದೆ ಎಲ್ಲರೂ ತಮ್ಮ ಸ್ವಂತ ಹಣ ಖರ್ಚು ಮಾಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ ಎಂದು ಹೇಳಿದರು. ಸರ್, ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಹುಟ್ಟಿದ ದಿನ. ನಮ್ಮ ಊರಿನಲ್ಲಿ ಚಿಕ್ಕಾಡಿನಹಳ್ಳಿ ಗ್ರಾಮದಲ್ಲಿ ಸುಮಾರು 5 ವರ್ಷದಿಂದ ನಾವು ಇದೇ ರೀತಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಕಾರಣಭೂತರಾದ ನಮ್ಮ ಹಿರಿಯ ಮುಖಂಡರು, ಊರಿನ ಹಲವಾರು ಗಣ್ಯರು ಇದಕ್ಕೆ ಕಾರಣಕರ್ತಾಗಿದ್ದಾರೆ. ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸಮೇತ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಬಹಳ ಅದ್ಭುತವಾಗಿ ಈ ದಿನ ಹೇಳಬೇಕಂದ್ರೆ ಬಾಬು ಜಗಜೀವನ್ ರಾಮ್ ಜಯಂತಿ ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಏನು ಜಿಲ್ಲಾಧಿಕಾರಿಗಳು ಬಂದ ಮೇಲೆ ಎರಡೂ ಕಾರ್ಯಕ್ರಮಗಳು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸಬೇಕು. ಅದೇ ರೀತಿ ನಮ್ಮ ಚಿಕ್ಕಾಡಿನಹಳ್ಳಿ ಚಿಕ್ಕ ಹಳ್ಳಿ ಆದ್ರೂ ಇಡೀ ತಾಲೂಕಲ್ಲಿ ಇಂಥ ಒಂದು ಅದ್ಭುತವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಭೆ ನಾನು ಕಂಡಂಗೆ ಎಲ್ಲಿ ಇಲ್ಲ. ಅದರಂತೆ ನಮ್ಮ ಊರಿನಲ್ಲಿ ಪ್ರತಿಯೊಂದು ಏನೋ 5 ವರ್ಷದಿಂದ ಈ ವಿಗ್ರಹ ಮಾಡಿ 5 ವರ್ಷ ಆಯಿತು. 5 ವರ್ಷದಿಂದ ಪ್ರತಿ ವರ್ಷವೂ ನಾವು ಬಹಳ ಅದ್ಭುತವಾಗಿ ಮಾಡ್ತಾಯಿದ್ವಿ. ಅದಕ್ಕೆ ನಮ್ಮ ಯುವಕರು ಬಹಳ ಒಂದು ಸ್ಪಂದನೆಯನ್ನು ಕೊಟ್ಟು ನಮ್ಮನ್ನು ಸಮೇತ ಈ ಪೂಜೆಗೆ ಕರೆಸಿ ನಮಗೆ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ತುಂಬ ಅಭಿನಂದನೆಗಳು. ಒಟ್ಟಾರೆ ಚಿಕ್ಕಕಾಡಿಗಾನಹಳ್ಳಿಯ ಅಂಬೇಡ್ಕರ್ ಜಯಂತಿ ಇಡೀ ಜಿಲ್ಲೆಗೆ ಮಾದರಿ ಎಂಬಂದಿತ್ತು. ಅಸಮಾನತೆ ಈಗ ದೂರ